జనాల మీద అంతా కామన్ సెన్స్ లేకుండా చేస్తే ಇಲ್ಲಿ ವಾತಾವರಣದಲ್ಲಿ ಕೆಲವು ಓಡಾಡಿದ್ರು. ಹಿಂದೆ ಈ ಕಡೆಯಿಂದ ರೋಡಿಂದ ಬರ್ತಾ ಇದ್ದೆ ಅಣ್ಣ. ನಾನು ಇಂಡಿಕೇಟರ್ ಹಾಕೊಂಡು ಬರ್ತಾ ಇದ್ದೀನಿ. ಹಿಂದೆ ಹೊಡೆದಿರೋದಷ್ಟೇ ನನ್ನ ನ್ಯಾಪ್ಕ, ಬಂದ್ ಬಿದ್ದಿರೋದಲ್ಲ. ಏನ್ ನ್ಯಾಪ್ಕನೇ ಇಲ್ಲ, ಹೆಂಗ್ ಬಿದ್ನೋ ಹೆಂಗ್ ಏನೋ ಗೊತ್ತಿಲ್ಲ. ಇಲ್ಲಿ ಹಚ್ಸಿರೋದೊಂದೇ ನನ್ನ ನ್ಯಾಪ್ಕ ಇರೋದು. ಬಂದ್ ಈ ಕಂಬ ಹೊಡಿತಾ ಇದ್ದೆ, ನಾನ್ ನೋಡ್ಬಿಟ್ಟು ಈ ಇದಕ್ ಹಚ್ಕೊಂಡು ಬಂದಿದ್ದೀನಿ. ಅಷ್ಟೇ ನ್ಯಾಪ್ಕ ಇರೋದು, ಏನಿಲ್ಲ. ಗಾಡಿ ಈ ಕಡೆಯಿಂದ ಬರ್ತಾ ಇದ್ದಿದ್ದಣ್ಣ. ಪ್ರಸಾದ್ ಅಂದ್ಬಿಟ್ಟು ಕೋಲಾರ. ಏನೋ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಟಿಪ್ಪರ್ಗಳ ಹಾವಳಿ ಜಾಸ್ತಿ ಆಗಿದೆ. ವಿಶೇಷವಾಗಿ SP ಸಾಹೇಬರು ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ನಾವು ಸೂಕ್ತ ಕಾನೂನು ರೀತಿಯಲ್ಲಿ ಎಲ್ಲಾ ಟಿಪ್ಪರ್ ಮಾಲೀಕರುಗಳನ್ನ ಕರೆಸಿ RTO ಅವರು ಸೇರ್ಕೋಬೇಕು. ಇದಕ್ಕೆ ಬರೀ ದುಡ್ಡು ಮಾಡಕ್ ಮಾತ್ರ ಅಲ್ಲ RTO ಅವರು ಇರೋದು. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರೆಲ್ಲಾ ಸೇರಿ ಇವತ್ತು DK ಶಿವಕುಮಾರ್ಗೆ ಹೇಳ್ತಾ ಇದೀವಿ, ಚಿಕ್ಕಬಳ್ಳಾಪುರದ ಹತ್ರ ಇನ್ನೊಂದು ಬ್ರಿಡ್ಜ್ ಅನ್ನು ಕಟ್ಟಬೇಕು. ಮತ್ತೆ ಯಾಕಂದ್ರೆ ಇವತ್ತು ಯುವಕರನ್ನ ಪ್ರಾಣ ತೆಗಿತಾ ಇರೋದೇ ಟಿಪ್ಪರ್ಗಳಂತ ಹೇಳಕ್ಕೆ ನಾನು ನೇರವಾಗಿ ಇಷ್ಟಪಡ್ತೇನೆ. ಇವತ್ತು ನಾನು ಕಣ್ಣು ಮುಂದೆ ಇವತ್ತು ವಿಚಿತ್ರವಾಗಿ ಫುಟ್ಬಾಲ್ ಆಡ್ದಂಗೆ ಏನು ಈ ಟಿಪ್ಪರ್ಗಳನ್ನ ಆಡ್ತಾ ಇದಾರೆ. ಈ ಸಂಬಂಧಪಟ್ಟ ಇಲ್ಲಿ ಲೋಕಲ್ ಅಲ್ಲಿ ಏನು ಒಂದು ಕೆಲವರು ಪುಡಾರಿಗರು ಇದ್ದಾರೆ, ಅವರು ಟಿಪ್ಪರ್ ಡ್ರೈವರ್ಗಳಿಗೆ ಸಪೋರ್ಟ್ ಅನ್ನು ಮಾಡ್ಕೊಂಡು ಅವ್ರಿಗೆ ಗಾಂಜಾಗಳನ್ನು ಕೊಟ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಸೆಳೆದು ಅವರು 100-200 ಇದ್ರಲ್ಲಿ ಸ್ಪೀಡ್ ಅಲ್ಲಿ ಬಂದು ಇವತ್ತು ಯುವಕರನ್ನ ಬಲಿ ಪಡ್ತಾ ಇರೋದೇ ಈ ಚಿಕ್ಕಬಳ್ಳಾಪುರದ ಟಿಪ್ಪರ್ಗಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಇವತ್ತು ಈ ಟಿಪ್ಪರ್ಗಳನ್ನ ಕಡಿವಾಣ ಹಾಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹೆದ್ದಾರಿಯನ್ನು ಬಂದ್ ಮಾಡ್ತೀನಿ ಅಂತ ನಾವು ಇಲ್ಲ ಸಾರ್ವಜನಿಕರಿಂದ ನಾವು ಈ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಉಂಡು 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 ಮಾತಾಡ್ದು ಉಂಡು.